ಸಮಾಜ ಕಲ್ಯಾಣ ಇಲಾಖೆಯಿಂದಲೇ ಬಿಲ್ ಬಾಕಿ ಉಳಿಸಿಕೊಂಡಿರೋ ಘಟನೆ ಇದು. 2 ಕೋಟಿ ಬಿಲ್ ಅನ್ನ ಪಾವತಿಸಿದ ಇಲಾಖೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ. ಆಗ ಹಣ ಕೊಡ್ತೀವಿ ಈಗ ಕೊಡ್ತೀವಿ ಅಂತ ಸಂಧಾನಕ್ಕೆ ಮುಂದಾಗ್ತಾ ಇದ್ದಾರಂತೆ. ಆಗ ಕೊಡ್ತೀವಿ ಅಂತ ಹೇಳಿದ್ರು, ಈಗ ಗಪ್ಚುಪ್ಪಾಗಿದೆ. ಇಲಾಖೆ ಉಪನಿರ್ದೇಶಕಿ ಚೇರ್ ಸಮೇತ ಎಲ್ಲವನ್ನ ಜಪ್ತಿ ಮಾಡಿದಾರಂತೆ. ಆಹಾರ ಸಾಮಗ್ರಿ ಬಾಕಿ ಹಣವನ್ನ ಪಾವತಿ ಮಾಡದ ಹಿನ್ನೆಲೆ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯ ಪೀಠೋಪಕರಣಗಳನ್ನ ಜಪ್ತಿ ಮಾಡಿದ್ದಾರೆ. ರಾಯಚೂರಿನಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಇದು. ಉಪನಿರ್ದೇಶಕಿ ಕೂರುವಂತಹ ಚೇರ್ ಸಮೇತ ಜಪ್ತಿ ಮಾಡಿದ್ದಾರೆ. ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ ವಿದ್ಯಾರ್ಥಿ ನಿಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅವ್ರಗಳಿಗೆ ಅಲ್ಲಿ ಏನು ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ನಾವು ಊಟದ ಸೌಲಭ್ಯ ಕೊಡಬೇಕಾಗುತ್ತೆ, ಆಹಾರ ಸಾಮಗ್ರಿಗಳನ್ನೆಲ್ಲ ಕೊಡಬೇಕಾಗುತ್ತೆ ನಾವು. ಸೊ ಇದು ಬಿಲ್ ಪೇಮೆಂಟ್ಗೋಸ್ಕರ ಅಂದರೆ ಬಾಕಿ ಬಿಲ್ ಪೇಮೆಂಟ್ಗೋಸ್ಕರ ಕೋರ್ಟ್ ವ್ಯಾಜ್ಯ ಇರೋದ್ರಿಂದ ಇವತ್ತು ನಮಗೆ ಕೋರ್ಟ್ ಡಿಗ್ರಿ ಮೇಲೆ ಇಲ್ಲಿ ಏನಂತೀರ ಆಫೀಸ್ ಸಾಮಗ್ರಿಗಳನ್ನ ಜಪ್ತಿ ಮಾಡಲಾಗಿದೆ. ಇದು ಕೋರ್ಟ್ ಸಂಬಂಧ ಇರೋದ್ರಿಂದ ಕೋರ್ಟಲ್ಲಿ ಕೇಸ್ ನಡೀತಿರೋದ್ರಿಂದ ನಮಗೆ ಮೇಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ನೀಡಬಾರ್ದು ಅಂತೇಳಿ. ನೋಡಿ, ಎಲ್ಲ ತಾಲೂಕಿಂದನೂ ಇದೆ, ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದಾಖಲೆಗಳ ಪ್ರಕಾರ ನಾವು ಪೇಮೆಂಟ್ ಮಾಡಿದ್ದೀವಿ. ಸೊ ಈಗಾಗಲೇ ನಾವು ಆಹಾರ ಸರಬರಾಜು ಮಾಡಲು ಟೆಂಡರ್ ಪ್ರಕ್ರಿಯೆಯಲ್ಲಿ ನಮ್ಮ ಕಕ್ಷಿದಾರರು ಭಾಗಿಯಾಗಿ ಪದ್ಮಾವತಿ ಎಂಟರ್ಪ್ರೈಸಸ್ ಇದರ ಮಾಲೀಕರು ಮತ್ಸ್ಯಸಾಗರ್ ಅವರು ಭಾಗಿಯಾಗಿದ್ದರು. ಅದರಂತೆ ಟೆಂಡರ್ ಪ್ರಕ್ರಿಯೆಯಂತೆ ಅವರು ಆಹಾರ ಸಾಮಗ್ರಿಗಳನ್ನು ಸರಬರಾಜು ಮಾಡಿದ್ದರು. ಮಾಡಿದ ನಂತರ ಅದರ ಮೌಲ್ಯವನ್ನು ಅವರಿಗೆ ಪಾವತಿ ಮಾಡದೇ ಇದ್ದ ಕಾರಣ ಅವರು ಮಾನ್ಯ ನ್ಯಾಯಾಲಯ ಕಮರ್ಷಿಯಲ್ ಕೋರ್ಟ್ ರಾಯಚೂರಿನಲ್ಲಿ ದಾವೆಯನ್ನು ಸಲ್ಲಿಸಿದರು. ಆ ದಾವೆಯಲ್ಲಿ ಒಂದು ದಾವೆಯಲ್ಲಿ 32,50,000 ರೂಪಾಯಿಗಳು ಕೊಡುತ್ತೇವೆಂದು ಮತ್ತು 1,87,46,937 ರೂಪಾಯಿಗಳನ್ನು ಕೊಡ್ತೇವೆ ಅಂತೇಳಿ ರಾಜಸಂಧಾನ ಆಗಿದ್ದರು. ಈ ಮೊತ್ತಕ್ಕೆ ಅವರು ಬಡ್ಡಿಯನ್ನು ವಿನಾಯಿತಿ ಕೊಟ್ಟಿದ್ದರು ನಮ್ಮ ಕಕ್ಷಿದಾರರು. ಆದರೂ ಸಹ ಇಲಾಖೆಯವರು ನಿರ್ಲಕ್ಷ್ಯ ವಹಿಸಿ ಅವರಿಗೆ ಹಣ ಪಾವತಿ